ಈ ವಾರ ಟಾಸ್ಕ್ ತುಂಬಾನೇ ವಿಭಿನ್ನವಾಗಿ ಮೂಡಿ ಬರುತ್ತಾ ಇದೆ. ರೆಸ್ಟೋರೆಂಟ್ ಥೀಮ್ ನಲ್ಲಿ ಪ್ರಾರಂಭವಾಗಿ 5 ಗೆಸ್ಟ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ವೀಕ್ಷಕರ ಗಮನ ಕೂಡ ಸೆಳೆಯುತ್ತಿದೆ. ವಿಕ್ರಮ್, ರಜತ್, ಮ್ಯಾಕ್ಸ್ ಮಂಜು, ಮೋಕ್ಷಿತಾ, ಚೈತ್ರ ಕುಂದಾಪುರ ಈ ಗೆಸ್ಟ್ ಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಮನೆಗೆ ಹೊಸ ಕಳೆ ಬಂದಿದೆ. ಆದ್ರೆ ಗೆಸ್ಟ್ ಗಳನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ರೋಸ್ಟಿಂಗ್ ಜಾಸ್ತಿ ಆಗಿದೆ. ಗಿಲ್ಲಿ ನಟ ಕಂಪ್ಲೀಟ್ ಮನೋರಂಜನೆಯನ್ನು ಸಹ ಕೊಡ್ತಾ ಇದ್ದಾರೆ. ಗಿಲ್ಲಿ ನಟನ ವಿಚಾರವಾಗಿ ಮನೇಲಿ ಕಿರಿಕಿರಿ ಕೂಡ ಆಗ್ತಾ ಇದೆ. ಇತ್ತೀಚೆಗೆ ಮ್ಯಾಕ್ಸ್ ಮಂಜು ಅವರಿಗೆ ಕಂಕಣ ಬಗ್ಗೆ ಕೂಡಿ ಬಂತು. ಅದರ ಒಂದು ಸಲುವಾಗಿ ವಿಷಯನ ಸಹ ಮಾಡ್ತಾರೆ ಬಿಗ್ ಬಾಸ್. ಆಗ ಇದು ಎಷ್ಟನೇ ಮದುವೆ, ಎರಡನೇದ ಮೂರನೇದ ಅಂತ ಪ್ರಶ್ನೆ ಮಾಡಿ ತಮಾಷೆನ ಸಹ ಮಾಡ್ತಾರೆ. ಕೆಲವೊಂದು ಪರ್ಸನಲ್ ಇರುತ್ತೆ, ಅದನ್ನ ಪರ್ಸನಲ್ ಆಗಿ ತಗೊಂಡ್ರೆ ನೀನು ಸಪ್ಲೈಯರ್ ಅಲ್ವಾ, ಏನಕ್ಕೆ ಏನನ್ನು ಮಾತನಾಡ್ತಿದ್ಯಾ, ಅತಿಥಿಗಳಿಗೆ ತಿಥಿಯನ್ನ ಮಾಡ್ಬಿಟ್ಟಿದ್ದಾರೆ ಡೈಲಾಗ್ ಗಳನ್ನ ಹೊಡೆದು ಗಿಲ್ಲಿ ನಟ. ನಂತರದಲ್ಲಿ ಉಗ್ರಂ ಮಂಜು ಅವರ ಜೊತೆ, ರಜತ್ ಅವರ ಜೊತೆನೂ ಸಹ ಮಾತಿನ ಚಕಮಕಿ ನಡೆಯುತ್ತೆ. ಸಖತ್ತಾಗಿ ಒಂದು ಟಾಂಗನ ಕೊಡ್ತಾ ಹೋಗ್ತಾರೆ ಗಿಲ್ಲಿ ನಟ. ಗಿಲ್ಲಿ ನಟನನ್ನ ಮಾತಿನಲ್ಲಂತೂ ಸೋಲಿಸೋಕೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ. ತಂದಾಕವ್ರು ನಮಗೆ ಇನ್ನೆಷ್ಟಿರ್ಬಾರ್ದು, ತಿನ್ನೋರ್ಗೆ ನಿಮ್ಗೆ ಇಷ್ಟೊಂದು ದೌಲತ್ ಆದ್ರೆ ತಂದಾಕವ್ರು ನಮ್ಗೆ ಇನ್ನೆಷ್ಟು ದೌಲತ್ ಇರಬಾರ್ದು, ಹಾಗೆ ಹೀಗೆ ಅಂತ ಡೈಲಾಗ್ ನ ಹೊಡಿತಾರೆ. ಅದಂತೂ ನೆಕ್ಸ್ಟ್ ಲೆವೆಲ್. ನಿಮ್ ಒಂದು ಟೈಮ್ ನಲ್ಲಿ ನಿಮ್ಮ ಒಂದು ಸೀಸನ್ ನಂಬರ್ 1 ಆಗಿತ್ತು, ಆದ್ರೆ ಈಗ ನಮ್ಮ ಟೈಮ್ ನಲ್ಲಿ ಚಾನೆಲ್ ನಂಬರ್ 1 ಆಗಿದೆ. ಸೊ ನಮ್ಮದು ಅತ್ಯುತ್ತಮವಾದಂತ ಸೀಸನ್ ಅಂತ ಗಿಲ್ಲಿ ನಟ ಹೇಳ್ತಾರೆ. ಮತ್ತೆ ಗಿಲ್ಲಿ ನಟನ್ನ ಕಂಪ್ಲೀಟ್ ಆಗಿ ಮಾತಿನಲ್ಲಿ ಗೆಲ್ಲಕ್ ಆಗೋದಿಲ್ಲ. ಅದನ್ನ ಈಗ ರಜತ್ ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ನೋಡಿರ್ಬೋದು ಯಾವ ರೀತಿ ಬರ್ತಾ ಇದೆ ತಮಾಷೆ ಆಗಿರ್ಬೋದು. ಸೊ ಗಿಲ್ಲಿ ನಟ ಮಾತನಾಡುವಂತದ್ದಾಗಿರ್ಬೋದು. ಸಪ್ಲೈಯರ್ ಆಗಿರ್ತಾರೆ ಗಿಲ್ಲಿ ನಟ, ಇದರಲ್ಲಿ ಚೆನ್ನಾಗಿ ಸಪ್ಲೈನ ಮಾಡ್ಕೋತಾರೆ. ಬಂದಂತ 5 ಗೆಸ್ಟ್ಗಳು ಸಹ ನಿಮ್ಗೆ ಯಾರು ಇಷ್ಟ, ಜೊತೆಗೆ ನಾಮಿನೇಟ್ ಸಹ ಆಗಿದ್ದಾರೆ ಈ ವಾರ. ಗಿಲ್ಲಿ ಸೇವ್ ಆಗ್ಬೇಕು ಅಂದ್ರೆ ಓಟ್ಗಳ ಅವಶ್ಯಕತೆ ಸಹ ಇದೆ.